ಎಲ್ಲರಿಗೂ ನಮಸ್ಕಾರ. ಅವರು ನಿನ್ನೆ ದಿವಸ ಕೇಳಿದರು ವೈಕುಂಠ ಏಕಾದಶಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ಅಂತೇಳಿ. ಅವರಿಗಾಗಿ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ತುಂಬ ಪ್ರಮುಖವಾದ ಹಬ್ಬ. ಇದು ಪ್ರತಿ ವರ್ಷ ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳ ಒಂದಾಗಿ ಆಚರಿಸಲ್ಪಡುತ್ತದೆ. ವೈಕುಂಠ ಏಕಾದಶಿ ವೈಷ್ಣವ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವ ಹೊಂದಿದೆ ಮತ್ತು ಆ ದಿನ ಮೋಕ್ಷದ ದ್ವಾರ ತೆರೆಯುತ್ತೆ ಅಂತ ಕೂಡ ನಂಬಲಾಗಿದೆ. ವೈಕುಂಠ ಏಕಾದಶಿ ಅಂತಂದರೆ, ವೈಕುಂಠ ಅಂದರೆ ಭಗವಾನ್ ವಿಷ್ಣುವಿನ ನಿವಾಸ ಸ್ಥಾನ, ಮೋಕ್ಷದ ಸ್ಥಳ ಅಂತ ಬೇಕಾದರೂ ನೀವು ಭಾವಿಸ್ಬೋದು. ಏಕಾದಶಿ ಹಿಂದೂ ಕ್ಯಾಲೆಂಡರ್ ನೀವು ನೋಡಿರ್ತೀರ, ಪ್ರತಿ 15 ದಿವಸಕ್ಕೊಂದು ದಿನ ಬರುವಂತಹ ಪವಿತ್ರವಾದ ದಿನ. ಈ ದಿನ ಸಾಧಾರಣ ಏಕಾದಶಿಗಳಿಗಿಂತ ಹೆಚ್ಚು ಪವಿತ್ರವಾದುದು ಅಂತ ಭಕ್ತರು ಈ ದಿವಸ ಉಪವಾಸ ಮಾಡಿ ವಿಷ್ಣುವಿನ ಪೂಜೆ ಮಾಡೋದರಿಂದ ಮೋಕ್ಷ ಸಿಗತ್ತೆ ಅಂತ ನಂಬ್ತಾರೆ. ವೈಕುಂಠ ಏಕಾದಶಿಯ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಕಥೆನೇ ಇದೆ. ಆ ಕಥೆ ಏನಪ್ಪ ಅಂದರೆ, ಮುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಬಹಳ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ. ಹಾಗಾಗಿ ತನ್ನ ಕ್ರೂರತೆಯಿಂದ ದೇವತೆಗಳನ್ನು ರಕ್ಷಣೆ ಮಾಡಬೇಕು ಅಂತ ದೇವತೆಗಳು ವಿಷ್ಣುವಿನ ಹತ್ರ ಬಂದು ಮೊರೆ ಇಡ್ತಾಯಿದ್ರು. ಹಾಗಾಗಿ ವಿಷ್ಣು ಏನು ಮಾಡ್ದ, ಮುರನನ್ನು ಸೋಲಿಸಿದ ನಂತರ ಅವನಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟ. ಹಾಗೆಯೇ ಅವನ ಯುದ್ಧದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆಯೋಕ್ಕೆ ಅಂತ ಹೇಳ್ಬಿಟ್ಟು ವಿಷ್ಣು ಬಡ್ಲಿಕ ಗುಹೆ ಒಳಗೆ ಹೋಗಿ ಮಲಕ್ಕೊಂಡ. ಆಗ ಮುರ ಇದನ್ನು ನೋಡ್ತಾ ಇದ್ದ. ಅವನು ತನಗೆ ಜೀವದಾನ ಮಾಡಿದಂತಹ ವಿಷ್ಣುವನ್ನು ಅಗಮ್ಯ ನಿದ್ದೆಯಲ್ಲಿ ಇದ್ದಿದ್ದನ್ನು ಕಂಡು ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟ. ಆದರೆ ವಿಷ್ಣುವಿನ ದೇಹದಿಂದ ಒಂದು ದಿವ್ಯವಾದ ಶಕ್ತಿ ಉದ್ಭವಿಸಿತು. ಅದು ಮುರನನ್ನು ಕೊಂದು ಹಾಕ್ತು. ಆ ಶಕ್ತಿಯನ್ನೇ ಏಕಾದಶಿ ದೇವಿ ಎಂದು ಕರೆಯಲಾಯಿತು. ಅಷ್ಟರಲ್ಲಿ ಎಚ್ಚರಗೊಂಡ ವಿಷ್ಣುವು ಏಕಾದಶಿ ದೇವಿಯ ಶಕ್ತಿ ತ್ಯಾಗಕ್ಕೆ ಬಹಳ ಪ್ರೀತನಾಗಿ ಅವಳಿಗೆ ಏನು ವರ ಬೇಕು ಅಂತ ಹೇಳಿಬಿಟ್ಟು ಕೇಳ್ದ. ಆದರೆ ವಿಷ್ಣುವಿನ ಪ್ರೀತಿ ಮತ್ತು ಅನುಗ್ರಹ ಮಾತ್ರ ಸಾಕು ಅಂತ ಏಕಾದಶಿ ದೇವಿ ಕೇಳಿಕೊಂಡ್ಳು. ಆಗ ಭಗವಾನ್ ವಿಷ್ಣು ಏಕಾದಶಿ ದೇವಿಗೆ ವರವಾಗಿ ಪ್ರತಿ ವರ್ಷ ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳಲ್ಲಿ ಬರುವಂತಹ 2 ಏಕಾದಶಿಗಳಲ್ಲಿ ತನ್ನ ಭಕ್ತರು ಏಕಾದಶಿ ವ್ರತ ಆಚರಿಸಿದ್ರೆ ಅವರಿಗೆ ಮೋಕ್ಷದ ಮಾರ್ಗ ದೊರೆಯುವುದು ಅಂತ ಹೇಳಿ ಅವರು ತನ್ನ ನಿವಾಸದ ವೈಕುಂಠಕ್ಕೆ ಪ್ರವೇಶಿಸಲು ಅರ್ಹರಾಗುತ್ತಾರೆ ಅಥವಾ ಸಮರ್ಥರಾಗುತ್ತಾರೆ ಅಂತ ಮಹಾವಿಷ್ಣುವೇ ಹೇಳಿದ್ದಾನೆ. ಈ ಕಾರಣದಿಂದ ಈ ದಿನವನ್ನು ಅಂದರೆ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠ ಮತ್ತು ಏಕಾದಶಿ ದೇವಿಯ ನೆನಪಿಗಾಗಿ ಏಕಾದಶಿ ಮಾಡುವುದರಿಂದ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತದೆ. ಇದೇ ಕಾರಣವಾಗಿ ವೈಕುಂಠ ದ್ವಾರದ ಉದ್ಘಾಟನೆಯ ಬಗ್ಗೆಯೂ ಕೂಡ ವಿಷ್ಣು ಇಲ್ಲೇ ಹೇಳಿದ್ದಾನೆ. ಹಾಗೆ ವೈಕುಂಠ ಏಕಾದಶಿ ದಿನ ಹಿಂದೂಗಳಿಗೆ ತುಂಬ ಪವಿತ್ರವಾದ ದಿನ ಆಗಿರೋದ್ರಿಂದ ಭಕ್ತರು ಉಪವಾಸ ಮಾಡಿ ವಿಷ್ಣುವಿನ ವಿವಿಧ ರೂಪಗಳನ್ನು ಪೂಜೆ ಮಾಡ್ತಾರೆ. ಈ ವ್ರತದಿಂದ ಭಕ್ತರಿಗೆ ಪಾಪ ಮುಕ್ತಿ ಮತ್ತು ಆತ್ಮಿಕ ಪ್ರಗತಿ, ಆಧ್ಯಾತ್ಮಿಕ ಬೆಳಕು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಲವಾರು ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯುತ್ತೆ ಮತ್ತು ಭಕ್ತರು ದೇವಾಲಯಗಳಿಗೆ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೆಯುತ್ತಾರೆ. ವೈಕುಂಠ ಏಕಾದಶಿ ಕಥೆ ಕೇಳಿದಿರಲ್ವ. ಈಗ ಪ್ರಹ್ಲಾದ ಕೃತ ಶ್ರೀಹರಿ ಅಷ್ಟಕಂ. ಹರಿರ್ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಾಯಾಪಿ ಸಂಸೃಷ್ಟೋ ದಹತ್ಯೇವ ಹಿ ಪಾವಕಃ. ಸ ಗಂಗಾ ಸ ಗಯಾ ಸೇತು ಸ ಕಾಶಿ ಸ ಚ ಪುಷ್ಕರಂ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರಿತ್ಯಕ್ಷರದ್ವಯಂ. ವಾರಣಸ್ಯಾಂ ಕುರುಕ್ಷೇತ್ರೇ ನೈಮಿಷಾರಣ್ಯೇ ಏವ ಚ ಸತ್ಕೃತಂ ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ವಯಂ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯನ್ಯಾಯಾಯುತಾನಿ ಚ ಪ್ರಾಪ್ತಾನಿ ತಾನಿ ಯೇನೋಕ್ತಂ ಹರಿರಿತ್ಯಕ್ಷರದ್ವಯಂ. ಗವಾಂ ಕೋಟಿ ಸಹಸ್ರಾಣಿ ಹೇಮಕನ್ಯಾಶತಾನಿ ಚ ದತ್ತಂ ಸ್ಯಾತ್ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ವಯಂ. ಋಗ್ವೇದೋಥ ಯಜುರ್ವೇದ ಸಾಮವೇದೋಹ್ಯಥರ್ವಣಃ ಅದಿತಿಸ್ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ವಯಂ. ಅಶ್ವಮೇಧೈರ್ಮಹಾಯಜ್ಞೈರ್ ವಾಜಪೇಯಶತೈರಪಿ ಇಷ್ಟಂ ಸ್ಯಾತ್ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ವಯಂ. ಬದ್ಧಃ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ಸಕೃದುಚ್ಚಾರತಂ ಯೇನ ಹರಿರಿತ್ಯಕ್ಷರದ್ವಯಂ. ಹರ್ಯಷ್ಟಕಮಿದಂ ಪುಣ್ಯಂ ಪ್ರಾತರುತ್ಥಾಯ ಯಃ ಪಠೇತ್ ಆಯುಷ್ಯಂ ಬಲಮಾರೋಗ್ಯಂ ಯಶೋ ವೃದ್ಧಿ ಶ್ರಿಯಾ ವಹಂ. ಪ್ರಹ್ಲಾದೇನ ಕೃತಂ ಸ್ತೋತ್ರಂ ದುಃಖಸಾಗರಶೋಷಣಂ ಯಃ ಪಠೇತ್ ನರೋ ಯಾತಿ ತದ್ವಿಷ್ಣೋಃ ಪರಮಂ ಪದಂ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ
ಮಹಾವಿಷ್ಣು ನಮೋಸ್ತುತೆ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಈ ಶ್ಲೋಕ ಮತ್ತು ಕತೆ ಹೇಗಿದೆ, ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.